ದರ್ಶನ್ ಬಿಡುಗಡೆಗಾಗಿ ವಿಶೇಷವಾಗಿರುವಂತ ಪೂಜೆಯನ್ನ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಎಲ್ಲಿ? ಬಳ್ಳಾರಿಯಲ್ಲಿ 501 ತೆಂಗಿನಕಾಯಿ ಒಡೆಯುವ ಮೂಲಕ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬಳ್ಳಾರಿಯ ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ದರ್ಶನ್ ಆರೋಪ ಮುಕ್ತರಾಗ್ಲಿ ಅಂತ ಪೂಜೆಯನ್ನ ಅಭಿಮಾನಿಗಳು ಸಲ್ಲಿಸಿದ್ದಾರೆ. ಬಾಸ್ ತಪ್ಪು ಮಾಡಿಲ್ಲ, ಅವರ ಜೊತೆಗಿರೋರು ತಪ್ಪು ಮಾಡಿದ್ದಾರೆ ಅಂತ ಸಮರ್ಥನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕೈಗೆ ದರ್ಶನ್ ಟ್ಯಾಟೂ ಅನ್ನು ಹಾಕಿಸಿಕೊಂಡು ಬಂದಿದ್ದಾನೆ ಅಭಿಮಾನಿ. ಹಾಕ್ಸ್ಕೊಂಡು ಬಾರಪ್ಪ, ನಿಂಗೆ ಯಾರು ಬೇಡ ಅಂದಾದ್ರೆ ನಿಮ್ಮ ಅಪ್ಪ ಅಮ್ಮಂದಂತೂ ಒಂದು ಟ್ಯಾಟೂ ನಿನ್ನ ಜೀವನದಲ್ಲಿ ಹಾಕ್ಸ್ಕೊಳ್ಳಿಲ್ಲ ಅಂತ ಕಾಣಿಸುತ್ತೆ. ಉಳಿದವ್ರದೆಲ್ಲ ಹಾಕ್ಸ್ಕೊಂಡು ಅಭಿಮಾನಿ. ನಿಮ್ಮ ತಂದೆ ತಾಯಿಗೋಸ್ಕರ ಈ ರೀತಿ ಒಂದ್ಸಲ ಆದ್ರೂ ತೆಂಗಿನಕಾಯಿ ಹೊಡೆದಿದ್ದೀರಾ? ದೇವ್ರಿಗೆ ಪೂಜೆ ಮಾಡಿಸಿದ್ದೀರಾ ಒಂದ್ಸಲ ಆದರೂ? ನಮ್ಮ ತಂದೆ ತಾಯಿ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಒಂದ್ಸಲ ಆದ್ರೂ 501 ತೆಂಗಿನಕಾಯಿ ಹೊಡೆಯೋದು ಬೇಡ, 101 ಬೇಡ, ಒಂದೇ ಒಂದು ತೆಂಗಿನಕಾಯಿ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ? ಇಲ್ಲ, ಬರ್ತಾರೆ ಇವರೇ ಜೀವನ ನಡೆಸೋಕ್ಕೆ ನಿಮಗೆಲ್ಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಸದ್ಯಕ್ಕೀಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿರುವಂಥ ಕೊಲೆ ಆರೋಪಿ ದರ್ಶನ್ ಅವರ ಅಭಿಮಾನಿಗಳು ಇದೀಗ ಪೂಜೆಯನ್ನು ಮಾಡೋದ್ರ ಮೂಲಕ ದರ್ಶನ್ ಅವರು ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಹೊರಗೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 501 ತೆಂಗಿನಕಾಯಿಯನ್ನು ಹೊಡೆಯೋದ್ರ ಮೂಲಕ ಆದಷ್ಟು ಬೇಗ ದರ್ಶನ್ ಅವರು ಆರೋಪ ಮುಕ್ತರಾಗಿ ಹೊರಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕನಕದುರ್ಗಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ಅವರ ಅಭಿಮಾನಿಗಳು ಜಮಾಯಿಸೋದ್ರ ಮೂಲಕ ವಿಶೇಷ ಪೂಜೆಯನ್ನು ಮತ್ತು ಅದ್ರ ಜೊತೆಗೆ ಹರಕೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಸ್ವತಃ ಇದೀಗ ದರ್ಶನ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮಂಜುನಾಥ್ ಬೆಳಿಗಾರ ಅಂತೇಳಿ ದರ್ಶನ್ ಅಭಿಮಾನಿ ಸಂಘದವರು. ಸರ್, ಈಗ ದರ್ಶನ್ ಅವರು ನಿನ್ನೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ ಸರ್. ಇವತ್ತು ವಿಶೇಷ ಪೂಜೆ ಮಾಡ್ತಾ ಇದ್ರಿ, ಏನು ಉದ್ದೇಶ ಅಂತ? ಸರ್, ಬಳ್ಳಾರಿ ನಗರ ದೇವತೆ ಆದಿಶಕ್ತಿ ಕನಕದುರ್ಗಮ್ಮ ಎಲ್ಲರಿಗೂ ತಿಳಿದಿರೋ ಹಾಗೆ ದುರ್ಗಮ್ಮನ ಆಶೀರ್ವಾದ ದರ್ಶನ್ ಬಾಸ್ಲಿ ಮೇಲೆ ಇರಬೇಕಂತ ಶ್ರಾವಣ ಶುಕ್ರವಾರ ಆಗಿರೋ ಕಾರಣ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಕನಕದುರ್ಗಮ್ಮನಿಗೆ ದರ್ಶನ್ ಬಾಸ್ ಹೆಸರಲ್ಲಿ ಕುಂಕುಮಾರ್ಚನೆ, ಒಂದು 501 ತೆಂಗಿನಕಾಯಿ, ಒಂದು 30 ಅಡಿ ಹೂವಿನಾರ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ಈಗ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿ ಆಗಿರ್ತಕ್ಕಂಥವ್ರು ದರ್ಶನ್ ಅವರು ಇದೀಗ ಅವ್ರನ್ನ ಕೊಲೆ ಆರೋಪದ ಮೇಲೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ತಂದಿಟ್ಟಿದ್ದಾರೆ. ಅಂದರೆ ಆರೋಪಿಯ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಬಿಡುಗಡೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ನೀವು ಯಾವ ಅರ್ಥ ಇಟ್ಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀರಿ ಅಂತ? ಸರ್, ಒಳ್ಳೇದಾಗಬೇಕನ್ನೋ ಉದ್ದೇಶಕ್ಕೆ. ಯಾಕೆಂತಂದ್ರೆ ಆರೋಪಿ ಆಗಿದ್ದಾರೆ ಇನ್ನಷ್ಟೇ ಹೊರತು ಅವ್ರೇನು ಅಪರಾಧಿ ಅಲ್ಲ. ಆರೋಪಿ ಆಗಿದ ತಕ್ಷಣ ಅವ್ರೇನು ಒಳಗೆ ಹೋಗ್ಬಿಡ್ತಾರೆ, ಶಿಕ್ಷೆ ಅನುಭವಿಸ್ತಾರಂತಿಲ್ಲ. ಬಟ್ ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಟೈಮ್ ಇದೆ. ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ಆದಷ್ಟು ಬೇಗ ಈ ಕೇಸ್ನಿಂದ ಮುಕ್ತರಾಗುವಂಥ ಖಂಡಿತವಾಗೂ ದೃಢ ನಂಬಿಕೆ ಇದೆ. ಸರ್, ಈಗ ನೀವೇನು ಹೇಳ್ತೀರಿ? ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ? ತಪ್ಪು ಮಾಡಿಲ್ಲ ಅಂತ ಅನ್ಸುತ್ತಾ? ಸರ್, ನಿಜವಾಗ್ಲೂ ತಪ್ಪು ಮಾಡಿಲ್ಲ ಸರ್. ಹೆಂಗೆ ಹೇಳ್ತೀರಿ? ಹೆಂಗೆ ಹೇಳ್ತೀವಿ ಅಂದ್ರೆ ನಾವು ಅವ್ರ ಅಭಿಮಾನಿಗಳು ಸರ್. ಅಲ್ಲ, ಈಗ ಅಭಿಮಾನಿಗಳಾದ ತಕ್ಷಣ ತಪ್ಪು ಮಾಡಿಲ್ಲ ಅಂತ ಹೆಂಗ? ಇಲ್ಲ ಸರ್, ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದರ್ಶನ್ ಅವರು ಈಗ ಕರ್ನಾಟಕದ ನಂಬರ್ 1 ಸ್ಟಾರ್. ಅವ್ರನ್ನ ಕಾಣದ ಕೈಗಳು ಅವ್ರ ಹಿಂದೆ ಆಟ ಆಡ್ತಾ ಇದ್ದಾವೆ ಸರ್, ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಅವ್ರ ವ್ಯಕ್ತಿತ್ವ ನಮಗೆ ಗೊತ್ತಿದೆ ಸರ್. ಅವ್ರು ಯಾವತ್ತಿದ್ರು ಕ್ರೇಜ್ಗೆ ಸುಲ್ತಾನನೇ ದರ್ಶನ್. ಇದೀಗ ಮತ್ತೆ ದರ್ಶನ್ ಅವ್ರದ್ದು 511 ಏನೋ ನಂಬರ್ ಏನಿದೆ ಅದು ಟ್ರೆಂಡ್ ಆಗಿದೆ. ಅದು ಸೊ ಇದು ಬಳ್ಳಾರಿಯಲ್ಲೂ ಕೂಡ ಆ ರೀತಿ ಆಟೋಗಳ ಮೇಲೆ ಟಾಟಾ ಹಾಕ್ಸ್ಕೊಳ್ಳೋದಿತ್ತೆಲ್ಲ ನಡೀತಿದ್ದು. ಇದು ಒಂಥರ ಹುಚ್ಚ ಅಭಿಮಾನ ಅಂತ ಅನ್ಸಲ್ವಾ? ಆತ ಸರ್, ಆಗತ್ತೆ. ಹುಚ್ಚ ಅಭಿಮಾನ ಹುಚ್ಚಂದ್ರೆ ಹುಚ್ಚ ಸರ್, ನಮಗೆ ಹುಚ್ಚಂದ್ರೆ ಹುಚ್ಚ ನಮಗೆ. ಅಭಿಮಾನಿಗಳು ಸರ್. ಇವ್ರು ಸೀನಿಯರ್ ಮೋಸ್ಟ್ ಹುಟ್ಟಿದಾಗ ಏನೋ ಒಂದು 25 ವರ್ಷದಿಂದ ಅಭಿಮಾನಿ. ಇವರು 25 ವರ್ಷದಿಂದ ನಾವೇನು ನೋಡ್ತಿದ್ವಲ್ಲ, ನಮಗೆ ಈ ಬಳ್ಳಾರಿ ಸುತ್ತಮುತ್ತ ಎಲ್ಲರೂ ಸೀನಿಯರ್ ಮೋಸ್ಟೇ ಇವರು. ಅಷ್ಟು ಅಭಿಮಾನ ಇದ್ದಾರೆ. ಇನ್ನು ಇವರು ನಮ್ಮ ಸೂರ್ಯ ಅಂತ, ಇವ್ರು ಎಲ್ಲ ಟ್ಯಾಟೋ ಹಾಕ್ಸ್ಕೊಂಡು ನಿನ್ನೆಯಿಂದ ಪ್ರತಿ ನೋಡ್ರಿ ಸರ್, ಎಲ್ಲ ಟ್ಯಾಟೋ ಹಾಕ್ಸ್ಕೊಂಡು. ಯಾವಾಗ ಹಾಕ್ಸ್ಕೊಂಡಿದ್ದೀರಿ ಸರ್? ಇದಾಗಿ ಒಂದು 5 ಇಯರ್ಸ್ ಆಯ್ತು ಸರ್. 5 ಇಯರ್ಸ್ ಬ್ಯಾಕ್ ಚಿಕ್ಕ ಹುಡುಗ ಇದ್ದಾಗ ಸರ್, ನಾನು ಚಿಕ್ಕ ಹುಡುಗ ಇದ್ದಾಗ ಫಾಸ್ಟ್ ಫ್ಯಾನ್ ನಾವು. ಅಂದ್ರೆ ಈಗ ದರ್ಶನ್ ಅವ್ರ ಪಕ್ಕ ಅಭಿಮಾನಿ ನೀವು. ಸರ್, ಇನ್ನೊಂದು ವಿಚಾರದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ, ಭೇಟಿ ಆಗಕ್ಕೆ ಏನಾರ ಪ್ರಯತ್ನ ಮಾಡ್ತೀರಾ? ಖಂಡಿತ ಮಾಡ್ತೀವಿ ಸರ್. ದೇವ್ರ ದಯದಿಂದ ಸರ್, ದೇವ್ರ ದಯದಿಂದ, ದೇವ್ರ ಆಶೀರ್ವಾದದಿಂದ ಭೇಟಿ ಆದ್ರೆ ನಾವು ಆಗ್ತೀವಿ ಸರ್. ಇಲ್ಲಾಂದ್ರೆ ಇಲ್ಲ. ಆಗಿಲ್ಲ ಅಂದ್ರೂ ಬೇಜಾರಿಲ್ಲ ಸರ್. ಭೇಟಿ ಆಗಿಲ್ಲ ಅಂದ್ರೂ ಬೇಜಾರಿಲ್ಲ ಸರ್. ನಮ್ಗೆ ಆಲ್ರೆಡಿ ನಾವು ಬಾಸ್ನ ನಾವು ಒಂದು ಸೈಡ್ ಪೂಜಿಸ್ತಾ ಇದೀವಿ, ಈಗಲೂ ಪೂಜಿಸಿದ್ವಿ. ಅವ್ರು ಮೀಟ್ ಆಗಲು ಪೂಜಿಸಿ, ಮೀಟ್ ಆಗದಿದ್ರು ಪೂಜಿಸಿ ಸರ್. ನಾವು ಯಾವುದು ಪ್ರೀತಿಸ್ತಾನೆ ಇರ್ತಿದ್ವಿ. ಈಗ ಸಹಜವಾಗಿ ಮಕ್ಕಳು ತಂದೆ ತಾಯಿ ಹೆಸರು ಹಾಕ್ಸ್ಕೊಳ್ತಾರೆ, ಅವ್ರ ಫೋಟೋ ಹಾಕ್ಸ್ಕೊಳ್ತಾರೆ, ಅವ್ರ ಹೆಸರ ಮೇಲೆ ಅಚ್ಚ ಹಾಕ್ಸ್ಕೊಳ್ತಾರೆ. ಬಟ್ ನೀವೇನು ಡಿ ಬಾಸ್ ಅಂತ ಹಾಕ್ಸ್ಕೊಂಡಿದ್ರೆ ಅದೇ ತಂದೆ ತಾಯಿ ಹೆಸರು ಹಾಕ್ಸ್ಕೋಬಹುದು. ತಂದೆ ತಾಯಿ ಹೆಸರು ಮನಸ್ಸಲ್ಲಿ ಇದೆ ಸರ್. ಇದೇ ಒಳಗಡೆ ನಮ್ಮ ಬಾಸ್ ಇದ್ದಾರೆ, ಎದೆಯಲ್ಲಿ ಇಟ್ಕೋಬಹುದಾಗಿತ್ತಲ್ಲ. ಇದ್ದಾರೆ ಸರ್, ಒಳಗಡೆ ಇದ್ದಾರೆ, ಹೊರಗಡೆ ಇದ್ದಾರೆ. ಅವ್ರನ್ನ ತೋರ್ಸೋಣಕ್ಕಾಗಲ್ಲ. ತಂದೆ ತಾಯಿ ಒಳಗಡೆ ಇಟ್ಕೊಂಡು ಪೂಜಿಸ್ತಾ ಇರ್ತೀವಿ. ಬಾಸ್ನ ನಾವು ಪೂಜಿಸ್ತೀವಿ. ತಂದೆ ತಾಯಿ ಬಗ್ಗೆ ಹೇಳ್ಬಾರ್ದು ನಾವು, ಅದು ಮನಸ್ಸಲ್ಲಿ ಇರೋದು. ಆದರೂ ನಮ್ಮ ಬಾಸ್ ಬಗ್ಗೆ ನಾವು ಹೇಳ್ತೀವಿ. ಯಾಕಂದರೆ
ಅದು ಏನಂತೇಳಿ ನಾವು ತೋರಿಸ್ತೀವಿ ಸರ್. ಅಂದ್ರೆ ಇದು ದರ್ಶನ್ ಅವರ ಅಭಿಮಾನಿಗಳು ಹೇಳುವಂತ ಮಾತು. ದರ್ಶನ್ ಅವರು ಯಾವತ್ತಿದ್ರೂ ಸಹಿತ ನಮಗೆ ಬಾಸಾಗಿನೇ ಇರ್ತಾರೆ, ಆದ್ರೆ ಅವರು ಜಸ್ಟ್ ಈಗ ಕೇವಲ ಆರೋಪಿ ಸ್ಥಾನದಲ್ಲಿದ್ದಾರೆ, ಬದಲಾಗಿ ಅಪರಾಧ ಎಲ್ಲ ದರ್ಶನ್ ಅವರು ತಪ್ಪು ಮಾಡಿಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಹೀಗಾಗಿನೇ ಆದಷ್ಟು ಬೇಗ ಅವರು ಆರೋಪ ಮುಕ್ತರಾಗಿ ಹೊರಗಡೆ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಲುಕ್ಮನ್ ಜೊತೆ ಅಮರೀಶ್ ಎಲ್ಕ, ಹೊಮ್ಮಿನಾಳ ಪಬ್ಲಿಕ್ ಟಿವಿ, ಬಳ್ಳಾರಿ.